ನನ್ನ ನೋಡಿದ್ರೆ ನನ್ನನ್ನು ಇಲ್ಲಿಗೆ ಬಾ ಅಂತ ಹೇಳಿದ. ಫೋನ್ ಮಾಡ್ತೀನಿ ನನಗೆ ಕಾರ್ ಏನಾದರೂ ಕಳಿಸ್ತಾನೋ ಏನೋ. ಟ್ಯಾಕ್ಸಿ ನೋಡಿದ್ರೆ ಒಂದು ಕಾಣ್ತಾನೇ ಇಲ್ಲ. ಅಲ್ಲ, ಅಷ್ಟು ಪ್ರಜ್ಞೆ ಬೇಡವಾ ಈ ಊರಿಗೆ ಒಂದು ಟ್ಯಾಕ್ಸಿ ಮಾಡಬೇಕು ಅಂತ? ಇದೇನಿದು? ನನ್ನ ಫೋನ್ ರಿಂಗೇ ಆಗ್ತಾ ಇಲ್ವಲ್ಲ. ಛೆ, ಇನ್ನೂ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾ ನಾನು? ಅಯ್ಯೋ, ನಿಂತುಕೊಳ್ಳಲಿ ಬದ್ಮಾ ಸುಳೆ ಮಕ್ಕಳ. ಕೋಟಾ ನೋಟು ತಂದು ನಮ್ಮ ದೇಶದಲ್ಲಿ ಚಲಾಯಿಸಿ ಅಮಾಯಕ ಬಾಳನ ಕತ್ತಲೆ ಮಾಡೋರ ನಿಮ್ಮ ಕತ್ತರಿಸಲೆಂದು ಬಂದಿದ್ದಾನೆ ಈ ಗಂಡು ಗಲಿ ಸಿಂಧೂರ್ ಹುಲಿ. ಗೌಡ್ರ, ಹಿಂದಿನಿಂದ ಕೋಟಾ ನೋಟ ಬಂದ್ ಮಾಡ್ತೀವ್ರಿ. ನಮ್ಮ ಜೀವದಾನ ಕೊಟ್ಟು ಬಿಡ್ರಿ ಗೌಡ್ರ. ಲೇ ಬಚ್ಚಗಳ, ಜೀವಕ್ಕೆ ಹೆದರಿ ದಂಧೆ ಬಿಡುತ್ತೇನೆ ಎಂದು ಮೊದಲು ಹೇಳಿ ಮತ್ತೆ ಇದೇ ದಂಧೆಗೆ ಇಳಿದಿದ್ದೀರಾ? ಮೊದಲು ಈ ಸಿಂಧೂರ್ ಕೊಡೋದು ವಾರ್ನಿಂಗ್, ಆಮೇಲೆ ಕೊಡುವುದು ಸೆಕ್ಸ್. ಯಾರ್ ನೀನು? ಅವನೇ ಕೊಂದೆ? ಇವರಿಬ್ಬರು ದೇಶದ್ರೋಹಿಗಳು, ಅದಕ್ಕೆ ಕೊಂದೆ. ಇದನ್ನೆಲ್ಲ ಕೇಳಲು ನೀನ್ಯಾರು? ನಾನ್ಯಾರು? ನಾನು ಈ ಊರಿನ ಅಗರ್ವ ಶ್ರೀಮಂತ ದೇವರಾಜನ ತಂಗಿ. ನನ್ನ ಹೆಸರು ರಂಜಿತಾ ಅಂತ. ಬೆಂಗಳೂರಿಂದ ಓದನ್ನು ಮುಗಿಸ್ಕೊಂಡು ಈಗ ತಾನೇ ಬಂದೆ. ಅಷ್ಟಕ್ಕೂ ಬಂದ್ ಕೊಡಲೆ ಕೊಲೆ ಸುಲಿಗೆ ಅಂತ ನೋಡಿನಲ್ಲ. ಅಬ್ಬಾ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಆ ದೇವ್ರೇ ಬಲ. ಎಲ್ಲಿ ಅನ್ಯಾಯ ನಡೆಯುತ್ತದೆ ಅಲ್ಲಿ ಕೊಲೆ ಆಗುವುದು ಕಾಮನ್. ಯಾಕಂದರೆ ಇದು ಈ ಸಿಂಧೂರಿನ ಅಂಡರ್ ಗ್ರೌಂಡ್. ಇಲ್ಲಿ ನಾನೇ ಕಿಂಗ್. ರೌಡಿ, ನೀನು ರೌಡಿ ಕಿಂಗ್ ಆದ್ರೂ ಆಗಿರು, ರೌಡಿ ರಾಜನಾದ್ರೂ ಆಗಿರು, ಆದ್ರೆ ಈ ರೀತಿ ಕೆಲಸ ಮಾಡೋದು ಅನಾಚಾರ ಅಲ್ವೇ? ಅನ್ಯಾಯ. ಏ ಹುಡುಗಿ, ಅನ್ಯಾಯ ಮಾಡೋರ್ನ ನ್ಯಾಯ ಕೊಡಿಸುತ್ತಾ ಬಂದಿದ್ದಾನೆ ಈ ಗಂಡು ಗಲಿ ಸಿಂಧೂರ್ ಹುಲಿ. ಮಿಸ್ಟರ್, ನಿನ್ನ ದೃಷ್ಟಿಯಲ್ಲಿ ಇದು ಸರಿ ಇರ್ಬೋದು, ಆದ್ರೆ ಕಾನೂನು ದೃಷ್ಟಿಯಲ್ಲಿ ಇದು ತಪ್ಪು. ಕಾನೂನು? ನಾನು ಕಾನೂನು ರೀತಿಯಲ್ಲಿ ಒಳ್ಳೆ ಕೆಲಸವನ್ನೇ ಮಾಡುತ್ತಾ ಬಂದಿದ್ದೇನೆ. ನಿನ್ನ ಅಣ್ಣನಂತವರು ದಿನನಿತ್ಯ ಕಾನೂನು ಕಣ್ಣಿಗೆ ಮನೆ ರಚಿ ದಿನನಿತ್ಯ ಲೂಟಿ ಮಾಡುತ್ತಾ ಬಂದಿದ್ದಾರೆ. ಅಂತ ಬಂಡರನ್ನು ರುಂಡ ಚಂಡಾಡಿ ಹೋಗಲು ಬಂದಿದ್ದೇನೆ. ರೌಡಿ, ಮುಚ್ಚು ನಿನ್ನ ಬಾಯನ್ನು. ನೀನ್ ಮಾಡಿರುವ ತಪ್ಪನ್ನು ನನ್ನ ಅಣ್ಣನ ಮೇಲೆ ಗೂಬೆ ಕೊಡಿಸ್ತೀಯೇನೋ? ಆಳು ಮಗನೇ, ಈಗ್ಲೇ ಪೊಲೀಸರಿಗೆ ಕಾಲ್ ಮಾಡ್ತೀನಿ ನಾನು. ಏನು, ನನ್ನನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೀಯಾ? ರಂಜಿತಾ, ನಾನು ಒಳ್ಳೆ ಕೆಲಸವನ್ನೇ ಮಾಡಿದ್ದೇನೆ. ನಾನು ಇದುವರೆಗೆ ರಾಮನ ಉಪದೇಶವನ್ನು ಮಾಡಿದ್ದೇನೆ. ಇನ್ನು ಮುಂದೆ ರಾವಣನ ಅಧ್ಯಾಯ ಪ್ರಾರಂಭ ಮಾಡಬೇಕಾಗುತ್ತದೆ. ಎಚ್ಚರ. ಅರ್ಥಾತ್ ಈ ಕಿಡ್ನಾಪ್ ಕುಮಾರಿಯನ್ನು ಈ ರೌಡಿ ಕಿಡ್ನಾಪ್ ಮಾಡುತ್ತಾನೆ. ಅದನ್ನು ಈ ಸಮಾಜ ನೋಡುತ್ತದೆ. ಒಂದು ಹದಿಹರೆಯದ ಹೆಣ್ಣು ಈ ರೌಡಿ ಜೊತೆ ಇದ್ದರೆ ಏನು ಅನ್ನುತ್ತದೆ ಗೊತ್ತಾ? ಶೀಲಗೆಟ್ಟ ಹೆಣ್ಣೆಂದು ಅಸಹ್ಯ ಪಡುತ್ತಾರೆ.
ಅದೇ ನಿನ್ನ ತಪ್ಪಿಗೆ ಕೊಡುವ ಶಿಕ್ಷೆ. ನೋಡು, ನಾನು ನಿನ್ನೊಂದಿಗೆ ಈ ರೀತಿ ನಡ್ಕೊಂಡಿದ್ದು ನಂದು ತಪ್ಪಾಯ್ತು. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡು. ನಾನಿನ್ನು ಹೊರಟೋಗ್ತೀನಿ. ನಿಲ್ಲು ರಂಜಿತಾ, ನಿಲ್ಲು. ಎಷ್ಟು ಹೊತ್ತು ನನ್ನ ಜೊತೆ ಮಾತನಾಡಿ ಹಾಗೆ ಬಿಟ್ಟು ಹೋದರೆ ಹೇಗೆ? ಬಾ ರಂಜಿತಾ, ಬಾ. ಈ ಸಮಾಜ ನನ್ನನ್ನು ಮೂರ್ಖನಾಗ್ತದೆ, ಅದಕ್ಕೆ ನಿನ್ನ ತೊಳಕ ಬಳಕ ಸೊಂಟವನ್ನು ತುಳುಕಿಸಿ ನರ್ತಿಸಬಾರೆ ರಂಜಿತಾ. ಅಯ್ಯೋ, ನಂಗೆ ಹಾಡಲು ಬರೋದಿಲ್ವಲ್ಲ. ಏನು, ನಿನಗೆ ಹಾಡೋದಕ್ಕೆ ಬರುವುದಿಲ್ಲವೇ? ಹಾಗಾದರೆ ಕಿಡ್ನಾಪ್ ಮಾಡದೆ ಮುಂದೆ ದಾರಿನೇ ಇಲ್ಲ. ಛೇ, ನಾನೇನ್ ಮಾಡ್ಲಿ? ಈ ಕಟಕನ ಕೈಯಿಂದ ಪಾರಾಗ್ಬೇಕಂದ್ರೆ ಇವನು ಹೇಳಿದಂತೆ ಕೇಳಿ ಇವನ ಜೊತೆ ಹಾಡಿ ಕುಣಿಲೇಬೇಕು ನಾನು. ಆಯ್ತು ಹಾಗಾದರೆ ರಾಜ, ಮತ್ತೇಕೆ ತಡ, ಶುರುವಾಗಲಿ ನಿನ್ನ ಸ್ವರ್ಗ ಲೋಕದ ನರ್ತನ. ಆಯ್ತು ರಾಜ, ನೀನ್ ಇಷ್ಟಂತೆ ಆಗ್ಲಿ. हो प्रेमिये हो प्रेमिये हो प्रेमिये I love you I love you ಹೃದಯವೊಂದು ದೇಗುಲ ಪ್ರೀತಿಯೇ ದೇವರು ಹೃದಯವೊಂದು ದೇಗುಲ ಪ್ರೀತಿಯೇ ದೇವರು ಕಾಯವಾದ ಮನಸ ಆರಾಧಿಸು ಕಾಯವಾದ ಮನಸ ಆರಾಧಿಸು ಹೋ ಪ್ರೇಮಿಯೇ ಹೋ ಪ್ರೇಮಿಯೇ ಹೋ ಪ್ರೇಮಿಯೇ I love you I love you ನಿಮ್ಮಿಷ್ಟದಂತೆ ಹಾಡಿದ್ನಲ್ಲ, ನಾನಿನ್ನು ಹೋಗಿ ಬರ್ತೀನಿ. ನಿಲ್ಲು ರಂಜಿತಾ, ನಿಲ್ಲು. ನೆಮ್ಮದಿಯಾಗಿದ್ದ ನನ್ನ ಪ್ರೇಮದಲ್ಲಿ ಪ್ರೇಮದ ಹುಚ್ಚನ್ನು ಹಿಡಿಸಿ ಕಾಮದ ಪಿತ್ತನ್ನು ನೆತ್ತಿಗೇರಿಸಿ ಹಾಗೆ ಬಿಟ್ಟು ಹೋದರೆ ಹೇಗೆ ರಂಜಿತಾ? ಬಾ ರಂಜಿತಾ, ಬಾ. ಈಗಲೇ ನಿನ್ನ ಶೀಲಹರಣ ಮಾಡುವೆ. ಏ ಪಾಪಿ, ಬಿಡೋ ನನ್ನನ್ನು. ಒಂದು ಒಂಟೆ ಹೆಣ್ಣು ಸಿಕ್ಕಿದ್ದಾಳೆಂತ ತಿಳಿದುಕೊಂಡು ಅವಳ ಮೇಲೆ ಈ ರೀತಿ ಅತ್ಯಾಚಾರ ಮಾಡಲು ಬರ್ತಾ ಇದೆಯಲ್ಲ, ಈ ಕಲಿಯುಗದಲ್ಲಿ ಯಾರಾದ್ರೂ ಒಬ್ಬ ಬಂದೇ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ. ಆ ದೇವರು ಯಾರನ್ನಾದ್ರೂ ಕಳಿಸಿ ಕೊಟ್ಟೇ ಕೊಡ್ತಾನೆ. ಇನ್ನು ಯಾವ ಸೂರನನ್ನು ಕಾಪಾಡುತ್ತಾರೋ ನಾನು ನೋಡೇ ಬಿಡುತ್ತೇನೆ. ನೀ ನನ್ನರಿಗೆ ಎದೆ ಗುಂಡಿಗೆ ಇದ್ದರೆ ಈ ಸಿಂಧೂರಿನಿಂದ ಬಂದು ಕಾಪಾಡಲಂತ ಕೂಗಿ ಕೂಗಿ ಹೇಳು.
ಈಗಲೇ ನಿನ್ನ ಶೀಲಹರಣ ಮಾಡುವೆ. ಅಯ್ಯೋ ಅಮ್ಮ, ಈ ಕಾಮಕನಿಂದ ನನಗೆ- ಕೈ ಬಿಡದೆ ಅವಿವೇಕಿನ ಮಗನೇ, ಒಂಟಿ ಹಣ್ಣಿನ ಮೇಲೆ ಪೌರುಷ ತೋರಿಸಲು ಬಂದ ಬಾಂಡ. ಬಂಡ ನಾನಲ್ಲೇ, ಬಂಡ ನೀನು. ಶಂಡ ನಾನಲ್ಲೇ, ಶಂಡ ನೀನು. ಶಾಂಡ ನಾಳಲ್ಲಿ ಬದ್ಮಾಶನ ಮಗನೇ, ಒಂಟಿ ಹಣ್ಣಿನ ಮೇಲೆ ಪೌರುಷ ತೋರಿಸಲು ಬಂದ ಬಾಂಡ ನೀನು. ಬಂಡ ನಾನಲ್ಲೇ, ನೀನು. ಇದು ನಿನಗೆ ಸಂಬಂಧವಿಲ್ಲದ ವಿಷಯ. ಸುಮ್ಮನೆ ಹೊರಟೋಗು. ಹೊರಟು ಹೋಗಲು ಬಂದೆಲ್ಲ, ನಿನ್ನಂತ ಕೆಟ್ಟ ಕಾಮುಕರನ್ನು ಒದ್ದು ಬುದ್ಧಿ ಕಲಿಸಲು ಬಂದಿದ್ದೇನೆ. ನೋಡು, ಒಳ್ಳೆ ಮಾತಿನಿಂದ ಹೇಳ್ತೇನೆ, ನೀನು ನಿಜವಾಗಲು ಧರ್ಮ ರಕ್ಷಕನೇ ಆಗಿದ್ದರೆ ಇನ್ನು ಮುಂದೆ ಇಂಥ ಹೀನ ಕೃತ್ಯಗಳನ್ನು ಮಾಡುವುದನ್ನು ಬಿಟ್ಟು ಹೆಣ್ಣುಗಳಿಗೆ ಗೌರವಿಸುವುದನ್ನು ಕಲಿ ಮಗನೇ. ಇಲ್ಲವಾದರೆ ಈ ಶ್ರೀರಾಮ ಕೆರಳೆ ಪರಶುರಾಮಗೆ ನಿಂತರೆ ನಿನ್ನ ರುಂಡವನ್ನು ಮುಂಡದ ಬೇರ್ಪಡಿಸಿ ಬಿಡಲಾರ. ಎತ್ತರ. ಆಯ್ತು ಶ್ರೀರಾಮ್, ನಾನು ಈ ರೀತಿ ಮಾತನಾಡಿದ್ದು ತಪ್ಪಾಯ್ತು. ನೀನು ಸತ್ಯ ಧರ್ಮದ ರಕ್ಷಕನೇ ಎಂಬುದು ನನಗೆ ಹೀಗೆ ಚೆನ್ನಾಗಿ ಗೊತ್ತಾಯ್ತು. ಶ್ರೀರಾಮ್, ನಿನ್ನ ಸಹಾಯ ನನಗೆ ಮುಂದೆ ಬೇಕಾಗುತ್ತದೆ. ಈಗೇನಾದರೂ ನನ್ನ ಸಹಾಯ ನಿನಗೆ ಬೇಕಾದರೆ ಕೇಳು. ಬೇಡ ಸಿಂಧೂರ್, ಬೇಡ. ನಿನ್ನ ಸಹಾಯದ ಅವಶ್ಯಕತೆ ಈಗ ನನಗೆ ಇಲ್ಲ. ಬೇಕಾದರೆ ನಾನೇ ಬಂದು ನಿನ್ನ ಕೇಳುತ್ತೇನೆ. ನನ್ನ ಮಾತಿಗೆ ಬೆಲೆ ಕೊಟ್ಟೆಯಲ್ಲ, ನಿನಗೆ ಮನಸ್ಸಾಕ್ಷಿದೆ ಅಂತ ನನಗೆ ಅರ್ಥವಾಯ್ತು ಕಣೋ, ಅಷ್ಟೇ ಸಾಕು. ಆಯ್ತು ಶ್ರೀರಾಮ್, ಇನ್ನು ಮುಂದೆ ನಾವು ಇಬ್ಬರು ಈ ಸಮಾಜದಲ್ಲಿ ಸ್ನೇಹಿತರಾಗಿ ಬರೋಣ. ಸಮಾಜದಲ್ಲಿ ನಡೆಯುವ ಅನ್ಯಾಯ ಅಕ್ರಮಗಳನ್ನು ತಡೆಯೋಣ. ಹಾ ಸಿಂಧೂರ್, ನಾನು ಹೋಗಿ ಬರ್ತೀನಿ. ಹಾ ನೋಡಿ, ನಡು ದಾರಿಯಲ್ಲಿ ನಿಂತುಕೊಳ್ಳದೆ ಮನೆಗೆ ನಡೆಯಿರಿ. ನಾನೇನು ಬರ್ತೀನಿ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಶ್ರೀರಾಮ್. ಈ ಕಾಮಕನ ಕೈಯಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಅಂದಹಾಗೆ ನನ್ನ ಹೆಸರು ರಂಜಿತಾ ಅಂತ. ಈ ಊರಿಗೆ ಆ ಗರ್ವ ಶ್ರೀಮಂತ ನೆನೆಸಿಕೊಂಡಿರುವ ದೇವರಾಜರವರ ತಂಗಿ ನಾನು. ಓ, ಆ ಶ್ರೀಮಂತ ದೇವರಾಜನ ತಂಗಿನ ನೀವು? ಸರಿ, ನಾನೇನು ಬರ್ತೀನಿ. ನಿಂತ್ಕೊಳ್ಳಿ ಶ್ರೀರಾಮ್, ನಿಮ್ ಹತ್ರ ಸ್ವಲ್ಪ ಮಾತನಾಡೋದಿದೆ. ನನ್ನ ಹತ್ತಿರ ಮಾತನಾಡಬೇಕೆ? ಹಾ, ಅದೇನಂತ ಹೇಳ್ಬಾರ್ದೆ? ಅದು 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 ಏನಂದ್ರೆ, ನನ್ನ ಮಾನವನ್ನು ಕಾಪಾಡಿ ನನ್ನ ಹೃದಯದ ಹೀರೋ ನೀವಾಗಿದ್ದೀರಾ. ಅದಕ್ಕೆ ನಿಮ್ಮ ಜೊತೆ ಈ ನನ್ನ ಜೀವನವನ್ನು ಕಳೆಯಬೇಕೆಂಬುದೇ ನನ್ನ ಆಸೆಯಾಗಿದೆ. ನಿನ್ನ ಆಸೆ ಖಂಡಿತ ಇರುವುದಿಲ್ಲ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾತನಾಡು. ಶ್ರೀರಾಮ್, ಯಾಕೆ ಶ್ರೀರಾಮ್, ನಾ ನಿಮ್ಗೆ ಇಷ್ಟವಾಗ್ಲಿಲ್ವೇ? ಅಥವಾ ನನ್ನ ಸೌಂದರ್ಯ ನಿಮ್ಗೆ ಹಿಡಿಸ್ಲಿಲ್ವೇ? ನೋಡು ರಂಜಿತಾ, ನಿನ್ನಲ್ಲಿ ಹಣ, ಆಸ್ತಿ, ಅಂತಸ್ತು, ಸೌಂದರ್ಯ ಎಲ್ಲವೂ ಇದೆ. ಆದರೆ ನಿಮ್ಮಂತ ಶ್ರೀಮಂತ ಹೆಣ್ಣುಗಳನ್ನು ಮದುವೆಯಾಗುವ ಅದೃಷ್ಟ ನನಗಿಲ್ಲ. ಏಕೆಂದರೆ ನಾನೊಬ್ಬ ಕಡು ಬಡವ. ಅದಕ್ಕೆ ನೋಡಿ ಶ್ರೀರಾಮ್, ಹಾಗೆಲ್ಲ ಮಾತನಾಡ್ಬೇಡಿ ನೀವು. ನೋಡಿ, ನೀವು ಜೀವನದಲ್ಲಿ ಬಡವರಾಗಿರ್ಬೋದು, ಹೃದಯದಲ್ಲಿ ಶ್ರೀಮಂತ, ಅತಿ ದೊಡ್ಡ ಶ್ರೀಮಂತರು ನೀವು. ಅಂದಹಾಗೆ ನಾನು ನಿಮ್ಮ ಬಹಳ ಸಂಗಾತಿಯಾಗಿ ನಿಮ್ಮನ್ನು ಮದುವೆ ಮಾಡ್ಕೊಳ್ಬೇಕೆಂಬುದೇ ನನ್ನ ಆಸೆ ಆಗಿದೆ. ಐ ಲವ್ ಯು ಶ್ರೀರಾಮ್. ನಿಮ್ಮ ಆಸೆ ಖಂಡಿತ ನೀಡಿರುವುದಿಲ್ಲ. ಏಕೆಂದರೆ ನೀನೇನು ನನ್ನ ಮದುವೆಯಾಗಲು ಸಿದ್ಧಳಾಗಿದ್ಯಾ. ಆದ್ರ ನಿಮ್ಮ ಅಣ್ಣಗ ನನಗ ಹಾವು ಮುಂಗಸಿಯ ಸಮ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನು ಒಪ್ಪಬೇಕಲ್ವಾ? ಅಯ್ಯೋ ಶ್ರೀರಾಮ್, ಇದ್ರ ಬಗ್ಗೆ ನೀನ್ ಯೋಚನೆ ಮಾಡ್ತಿದ್ಯಾ? ಇದ್ರ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೋಬೇಡ. ಅದಕ್ಕೆಲ್ಲ ನಾನಿದ್ದೀನಿ. ನಮ್ಮಿಬ್ಬರ ಪ್ರೀತಿಗೆ ಒಪ್ಕೊಂಡ್ರೆ ಸರಿ, ಇಲ್ವಾದ್ರೆ ನನ್ನ ನಿರ್ಧಾರನು ನಾನು ನಿರ್ಧಾರ ಮಾಡ್ತೀನಿ. ಅವ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಈಗ್ಲಾದ್ರೂ ಹಾಗಾದರೆ ಮತ್ತ್ಯಾಕೆ ತಡ?
ನಿನ್ನನ್ನು ಮದುವೆಯಾಗಲು ನಾನು ಕೂಡ ಒಪ್ಪಿದ್ದೇನೆ. ಐ ಲವ್ ಯು ರಾಣಿ, ಐ ಲವ್ ಯು. ಆಹಾ, ಅಂತೂ ಇಂತೂ ನನ್ನ ಪ್ರೀತಿಯ ದೇವರು ಪ್ರೀತಿಯ ವರವನ್ನು ಕೊಟ್ಟಾಯ್ತು ರೀ. ಮೈ ಡಿಯರ್ ಲವ್ಲಿ ಡಿಯರ್, ನಮ್ಮಿಬ್ಬರದ ಪ್ರೇಮ ಲವ್ ಸ್ಟೋರಿ ಈಗ ಸ್ಟಾರ್ಟ್ ತಾನೆ. ಸ್ಟಾರ್ಟ್ ಏನೋ ಆಯ್ತು, ಮತ್ತೆ ಯಾಕೆ ತರ ವರ ಕೊಟ್ಟ ದೇವರ ಮನ ಕುಣಿವಂತೆ ಒಂದು ಇಂಪಾದ ಗೀತೆಯನ್ನು ಹಾಡಿ ನಗಬಾರದು ನನ್ನಲ್ಲಿ. ಅಯ್ಯೋ ನನ್ ಡಾರ್ಲಿಂಗ್, ನೀನ್ ಕೇಳೋದ್ ಹೆಚ್ಚಾ ನಿನ್ ಜೊತೆ ಹಾಡೋದ್ ಹೆಚ್ಚಾ? ನೂತನ್ನೇ ಸಂಭ್ರಮ ಅನುರಾಗ ಬಂಧನ 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 ಬಂಧನ. ಒಲವು ಬಾಳಿನ ಸರಿಗಮ ನಲ್ಲಯ ಬಾಳಿನ ಸಲ್ಗಮ. ಒಲವು ಬಾಳಿನ ಸರಿಗಮ ನಲ್ಲಯ ಬಾಳಿನ ಸಲ್ಗಮ. ನೂತನ್ನೇ ಸಂಭ್ರಮ ಅನುರಾಗ ಬಂಧನ. ನೂತನ್ನೇ ಸಂಭ್ರಮ ಅನುರಾಗ ಬಂಧನ 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 ಬಂಧನ. ಒಲವು ಬಾಳಿನ ಸರಿಗಮ ನಲ್ಲಯ ಬಾಳಿನ ಸಲ್ಗಮ. ರಾಗಕ್ಕೆ ಶ್ರುತಿಯನ್ನು ಬೆರೆಸಿ ಮೈಗೆ ಮೈಯನ್ನು ಬೆಸೆದೆ ಸುಖದಿ ತೇಲುವ ದಿನವೂ ನಲಿಯುವ. ನಮ್ಮ ಪ್ರೀತಿಯ ಲತೆಯಲ್ಲಿ ಹೂವಾಗಿ ನಲಿದೆನ. ನಮ್ಮ ಪ್ರೀತಿಯ ಲತೆಯಲ್ಲಿ ಹೂವಾಗಿ ನಲಿದೆನ 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 ನಲಿದೆನ. ಒಲವು ಬಾಳಿನ ಸರಿಗಮ ನಲ್ಲಯ ಬಾಳಿನ ಸಂಗಮ. ಶ್ರೀರಾಮ್, ನಾನಿನ್ನು ಹೋಗ್ ಬರ್ಲಿ. ಹಾ, ಬಾಯ್ 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 ರಂಜಿತಾ, ಬಾಯ್ ಬಾಯ್. ಬಾಯ್ ಬಾಯ್. ಇವಳೇನು ನನ್ನ ಮೇಲೆ ಮನಸ್ಸು